ಪಿಎಂ ನರೇಂದ್ರ ಮೋದಿಯವರ ಆಡಳಿತ 12 ವರ್ಷ ಪೂರೈಸಿದ ಹಿನ್ನೆಲೆ ಗದಗದಲ್ಲಿ ವಿಶೇಷ ಪೂಜೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 4399 ದಿನ ಆಡಳಿತ ಪೂರೈಸಿದ ಹಿನ್ನೆಲೆಯಲ್ಲಿ ಗದಗ ನಗರದ ಐತಿಹಾಸಿಕ ಶ್ರೀ ವೀರನಾರಾಯಣ ದೇವಸ್ಥಾನದಲ್ಲಿ ಗದಗ ಜಿಲ್ಲಾ ಬಿಜೆಪಿಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಸಂಸದ ಬಸವರಾಜ ಬೊಮ್ಮಾಯಿ, ಶಾಸಕ ಸಿಸಿ ಪಾಟೀಲ್, ಎಸ್ವಿ ಸಂಕನೂರ ಸೇರಿದಂತೆ ಇನ್ನೂ ಹಲವು ಮುಖಂಡರು ಈ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ, ದೀರ್ಘಾವಧಿ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವರು ಪಾತ್ರರಾಗಿದ್ದಾರೆ. ಇವರು ಜನಹಿತಕ್ಕಾಗಿ ದಿನಕ್ಕೆ 18 ತಾಸು ಕೆಲಸ ಮಾಡಿ 3ನೆಯ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇವರು ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ದೇವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವರಿಗೆ ಇನ್ನಷ್ಟು ಶಕ್ತಿ, ಆರೋಗ್ಯ ಕೊಡಲಿ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಇವರು ದೇವರಲ್ಲಿ ಪ್ರಾರ್ಥಿಸುವ ಮೂಲಕ ಶುಭ ಹಾರೈಸಿದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ಸರಿ, ಹುಬ್ಬಳ್ಳಿಯವ್ರು ಆಟ ಬರಬೇಡ್ರಿ. ಬರ್ರಿ ಮೇಡಮ್, ಬ್ಯಾನರ್ ಹಿಂದೆ ಬರ್ರಿ, ಬ್ಯಾನರ್ ಹಿಂದೆ ಮಕ್ಕಳು ಬರ್ರಿ. ನರೇಂದ್ರ ಮೋದಿ ಅವರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಮೋದಿಜಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ಭಾರತ ದೇಶದ ಪ್ರಧಾನಮಂತ್ರಿಯಾಗಿ 12 ವರ್ಷ ಪೂರ್ತಿ ಮಾಡಿದ್ದಾರೆ. 12 ವರ್ಷ ಪೂರ್ತಿ ಮಾಡೋದಷ್ಟೇ ಅಲ್ಲ, ಅತಿ ಹೆಚ್ಚು ದಿನಗಳು ಚುನಾಯಿತ ಪ್ರಧಾನಮಂತ್ರಿ ಅನ್ನುವಂಥ ದಾಖಲೆಗಳನ್ನು ಮಾಡಿದ್ದಾರೆ. ಅವರು ಜನರ ಪರವಾಗಿ ಜನರ ರಾಜಕಾರಣವನ್ನು ಮಾಡಿ ಜನಹಿತಕ್ಕಾಗಿ ದಿವಸಕ್ಕೆ 18 ತಾಸು ಕೆಲಸವನ್ನು ಮಾಡಿ ಇವತ್ತು ನಿರಂತರವಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಮಾಡಿರುವಂಥ ಹಲವಾರು ಕೆಲಸಗಳು ಭಾರತವನ್ನು ವಿಶ್ವದಲ್ಲಿಯೇ 3ನೇ ಆರ್ಥಿಕ ಸ್ಥಾನಕ್ಕೆ ಕೊಂಡೊಯ್ತಿರುವಂಥ ಈ ಸಂದರ್ಭ ಅವರು 3 ಕೆಲಸವನ್ನು ಭಾಳ ಸ್ಪಷ್ಟವಾಗಿ ಮಾಡಿದ್ದಾರೆ. ಜನಸಾಮಾನ್ಯರಿಗೆ, ಬಡವರಿಗೆ, ದೀನದಲಿತರಿಗೆ, ಹೆಣ್ಣು ಮಕ್ಕಳಿಗೆ ಮತ್ತು ಯುವಕರಿಗೆ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಈ 3ನ್ನು ಕೊಟ್ಟಿರುವಂಥ ಧೀಮಂತ ನಾಯಕರು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು. ಇವತ್ತು ನಾವು ಯಾಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂದರೆ, ಜಗತ್ತು ಅತ್ಯಂತ ಸಂಕೀರ್ಣ ಕಾಲದಲ್ಲಿದೆ, ಗ್ಲೋಬಲ್ ಕ್ರೈಸಿಸ್ ಇದೆ. ಆ ಗ್ಲೋಬಲ್ ಕ್ರೈಸಿಸ್ಸಿಗೆ ಯಾವುದೇ ರೀತಿಯ ಭಾರತಕ್ಕೆ ತೊಂದರೆ ಆಗದಂತೆ ಮುನ್ನಡೆಸುವಂಥ ಒಂದು ಶಕ್ತಿ ನರೇಂದ್ರ ಮೋದಿಜಿಯವ್ರಿಗೆ ಮಾತ್ರ ಇದೆ. ಅದನ್ನು ಕಳೆದ 3-4 ತಿಂಗಳಿಂದೆಲ್ಲ ತೋರಿಸಿದ್ದಾರೆ. ಅವರ ಅವಶ್ಯಕತೆ ಬಹಳ ಇದೆ. ಭಾರತದ ಈ ಮುನ್ನಡೆ ಒಂದು ದಾಪುಗಾಲನ್ನು ಹಾಕಿ 2047ರಲ್ಲಿ ಆತ್ಮನಿರ್ಭರ ಭಾರತ, ವಿಕಸಿತ ಭಾರತ ಆಗೋದಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಭಾಳಿದೆ. ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಜನಸೇವೆ ಮಾಡುವಂಥ ಎಲ್ಲ ಆರೋಗ್ಯ ಆಯುಷ್ಯವನ್ನು ಕೂಡ ಕೊಡಲಿ, ಈ ದೇಶದ ಸೇವೆಯನ್ನು ಇನ್ನಷ್ಟು ದಿನಗಳಲ್ಲಿ ಮಾಡಲಿ, ಆ ಸೇವೆಯನ್ನು ಜನರು ಪ್ರಯೋಜನವನ್ನು ಪಡೆದು ತಮ್ಮ ಬದುಕಿನಲ್ಲೂ ಕೂಡ ಎಲ್ಲರೂ ಮುಂದೆ ಬರುವಂಥ ಕೆಲಸ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಮಾಡಿದ್ದೀವಿ.